ये तस्वीरें गुलबर्गा शहर की है, जहां कलबुर्गी डिस्ट्रिक्ट पुलिस ने विभिन्न 69 चोरी के मामलों में जांच में जब्त किए गए सामान को उनके मालिकों को लौटा दिया है। कलबुर्गी जिले के विभिन्न पुलिस थाने के लिमिट्स में जांच के दौरान 40 लोगों को उनकी चोरी हुई वस्तुओं को पुलिस ने उन्हें वापस दिलाया है। इस मौके पर कलबुर्गी एसपी अड्डूरू श्रीनिवासलू ने प्रेस कॉन्फ्रेंस कर बताया कि कुल 69 चोरी के मामलों में कोर्ट के आदेश के तहत 29 मामले में जांच में बरामद किए गए वस्तुओं को उनके मालिकों को वापस लौटाए जाने की जानकारी दी। ಸರಣಿ ಇದು ಜನವರಿ ನಾರ್ಮಲ್ ಆಗಿ ನಮ್ದು ಇದು ಏನು ಅಸಾಲ್ಟ್ ಕೇಸಸ್ ಹೊಡೆದಾಡ್ಕೊಂಡಿರೋ ಕೇಸಸ್ ಅಲ್ಲಿ ತಕ್ಷಣ ಒಂದೇ ದಿನ ನಮಗೆ ಆರೋಪಿ ಸಿಗ್ತಾರೆ. ಬಟ್ ಕಳ್ತನದಲ್ಲಿ ಆರೋಪಿ ಸಿಗೋದಿಲ್ಲ. ಯಾಕಂದ್ರೆ ಅವರು ಮಹಾರಾಷ್ಟ್ರದಿಂದ ಬರ್ತಾರೋ, ತೆಲಂಗಾಣದಿಂದ ಬರ್ತಾರೋ, ಕೆಲವು ಮಧ್ಯಪ್ರದೇಶ, ಹರಿಯಾಣ, ರಾಜಸ್ಥಾನದಿಂದ ಬರ್ತಾರೋ, ಇಲ್ಲಿ ಬಂದು ಟ್ರೈನ್ ಮುಖಾಂತರ ಬಂದು ಇಲ್ಲಿ ಕಳ್ತನ ಮಾಡ್ಕೊಂಡು ವಾಪಸ್ ಹೋಗ್ತಾರೋ. ಹಂಗೆ ಕೆಲವರು ರಸ್ತೆ ಆಂಧವೆಯಲ್ಲಿ ಕಳ್ತನ ಮಾಡ್ಕೊಂಡು ಹೋಗ್ತಾರೋ. ಅವ್ರು ಪತ್ತೆ ಹಚ್ಚಬೇಕು ಅಂದ್ರೆ ನಾವು ಸಾಕಷ್ಟು ಮಾಹಿತಿ ಕಲೆಕ್ಟ್ ಮಾಡಿ, ಎಷ್ಟೋ ಮಾಹಿತಿ ಕಲೆಕ್ಟ್ ಮಾಡಿ, ಅವರು ಡೀಟೇಲ್ಸ್ ಕಲೆಕ್ಟ್ ಮಾಡಿ, ಮತ್ತೆ ಅಷ್ಟೊಂದು ದೂರ ಟ್ರಾವೆಲ್ ಮಾಡಿ ಅಲ್ಲೊಂದು 2 ದಿನ ಉಳ್ಕೋಬೇಕಾಗುತ್ತೆ. ಅವರು ಮತ್ತೆ ಉಳ್ಕೊಂಡು ಅವ್ರಿಗೆ ಕರ್ಕೊಂಡು ಬಂದು ಅವ್ರನ್ನ ರಿಕವರಿ ಮಾಡಿಸಿ, ಈ ರಿಕವರಿಯಲ್ಲೂ ಸಾಕಷ್ಟು ರಿಸ್ಕ್ಗಳಿರುತ್ತೆ. ಅವ್ರಿಗೆ ಏನಾದ್ರು ಆಗಿದ್ರೆ ಮತ್ತೆ ಸಮಸ್ಯೆಗಳಾಗ್ತವೆ, ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಸೊ ಇಷ್ಟೆಲ್ಲ ರಿಸ್ಕ್ ಇಟ್ಟು ನಮ್ಮ ಅಧಿಕಾರಿಗಳು, ಸಿಬ್ಬಂದಿ ಪ್ರಾಪರ್ಟಿ ರಿಕವರಿ ಮಾಡಿ ವಾರಸ್ದಾರ ಕೊಡ್ತಾ ಇದ್ದಾರೆ. ಕೆಲವೊಂದು ಇನ್ನೂ ಕೆಲವು ಕೇಸಸ್ ಅಲ್ಲಿ ನಮ್ಗೆ ರಿಕವರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಪ್ರೂಫ್ ಸಿಗ್ತಾ ಇಲ್ಲ. ಬಟ್ ಆದ್ರೂ ನಾವು ಅಂತ ಕೇಸಸ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಇಲ್ಲ. ಅದನ್ನು ಮತ್ತೆ ಗಂಭೀರವಾಗಿ ಪರಿಗಣಿಸಿ ಅದರಲ್ಲಿನೂ ನಾವು ಆರೋಪಿ ಪತ್ತೆ ಹಚ್ಚಲಿಕ್ಕೆ ಸಾಕಷ್ಟು ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಎಷ್ಟೇ ಬಂದೋಬಸ್ತುಗಳಿದ್ರು, ಎಷ್ಟೇ ನಮ್ಗೆ ಬೇರೆ ಬೇರೆ ಡ್ಯೂಟೀಸ್ ಇದ್ರು, ನಾವು ಕಳ್ಳತನ ಪ್ರಕರಣಗಳನ್ನು ಯಾವುದೇ ಕಾರಣಕ್ಕೂ ನಾವು ನೆಗ್ಲೆಕ್ಟ್ ಮಾಡಲಾರದೆ ಎಫರ್ಟ್ಸ್ ಎಲ್ಲ ಮಾಡಿ ನಾವು ಪತ್ತೆ ಹಚ್ತಾ ಇದ್ದೀವಿ. ಸೊ ಅದರಲ್ಲಿ ಎಲ್ಲ ನಮ್ಮ ಅಧಿಕಾರಿಗಳ ಶ್ರಮ ಇದೆ, ಸಿಬ್ಬಂದಿಯ ಶ್ರಮ ಇದೆ. ಅವ್ರು ಎಷ್ಟೋ ದಿನಗಳು ಊರು ಬಿಟ್ಟು ಎಷ್ಟೋ ದೂರ ಪ್ರಾಂತಗಳಿಗೆಲ್ಲ ಹೋಗಿ ಅಲ್ಲಿ ಒಂದು 5 ದಿನಗಳು, 1 ವಾರ ಅಲ್ಲೇ ಕ್ಯಾಂಪ್ ಮಾಡಿ ಆರೋಪಿಗಳ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ, ಇಂಥವ್ರು ಮಾಡಿರ್ಬೋದು ಅಂತ ವಿಚಾರಣೆ ಮಾಡಿ, ಫೈಂಡ್ ಔಟ್ ಕನ್ಫರ್ಮ್ ಮಾಡ್ಕೊಂಡು ಅವ್ರು ಕರ್ಕೊಂಡು ಬಂದು ವಿಚಾರಣೆ ಮಾಡಿ ಅವರಿಂದ ರಿಕವರಿ ಮಾಡೋದು ಅನ್ನೋದು ಸಾಕಷ್ಟು ರಿಸ್ಕಿ ಜಾಬ್. ನಾವು ನೆಗ್ಲೆಕ್ಟ್ ಮಾಡಬಹುದು. ಯಾಕಂದ್ರೆ ಕಳ್ಳತನಲ್ಲಿ ಯಾಕಂದ್ರೆ ಯಾರು ಜಾಸ್ತಿ ಜನ ಕ್ವಶನ್ ಮಾಡಲ್ಲ. ನಮಗೆ ಈಗ ಏನಾದ್ರು ಮರ್ಡರ್ ಆಗಿದ ತಕ್ಷಣ ಹೇಳ್ತಾರೋ ಇಷ್ಟು ಲಾಂಗ್ ಇದು ಆಗಿದೆ, ಎಲ್ಲರೂ ಇದರಿಂದ ಇದ್ದಾರೋ ಅಂತ ಜಾಸ್ತಿ ಕ್ವಶನ್ ಮಾಡ್ತಾರೆ. ಬಟ್ ಕಳ್ಳತನದಲ್ಲಿ ಕ್ವಶನ್ ಮಾಡೋದು ಬಹಳ ಕಡಿಮೆ. ಮಾಧ್ಯಮದವರು ಕ್ವಶನ್ ಮಾಡ್ತಾರೆ, ಬಟ್ ಪಬ್ಲಿಕ್ ಪತ್ತೆ ಮಾಡಿ ಕೊಡಿ ಅಂತ ಹೇಳ್ತಾರೆ. ಬಟ್ ಆದ್ರೂ ನಾವು ಯಾವುದೇ ಕಾರಣಕ್ಕಾದ್ರೂ ನೆಗ್ಲಿಜೆನ್ಸ್ ಅಂತೂ ತೋರಿಸಿಲ್ಲ.